ನಮಸ್ಕಾರ. ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಮೊನ್ನೆ ಇದ್ದಕ್ಕಿದ್ದ ಹಾಗೆ ದೆಹಲಿಯ ಒಂದು ರಸ್ತೆಯಲ್ಲಿ, ಕಾವಡಿಯಗಳು ಹೋಗುವಂತಹ ರಸ್ತೆಯಲ್ಲಿ ಗಾಜಿನ ಚೂರುಗಳು 1 ಕಿಲೋಮೀಟರ್ವರೆಗೆ ಹಾಕಲಾಗಿತ್ತು. ಆ ಒಂದು ಸನ್ನಿವೇಶವನ್ನು ಯಾರೋ ಒಬ್ಬರು ವಿಡಿಯೋ ಮಾಡಿದ್ರು. ಆ ವಿಡಿಯೋ ಎಲ್ಲ ಕಡೆ ತಲುಪಿದ ತಕ್ಷಣವೇ BJP ಅಲರ್ಟ್ ಆಗೋಯ್ತು. ಎಲ್ಲ ಕಡೆಯೂ ಕೂಡ ಒಂದು ಸುದ್ದಿಯನ್ನು ಮಾಡಿದ್ರು, ವೈರಲ್ ಮಾಡಿದ್ರು. ಮುಸ್ಲಿಮರು ಉದ್ದೇಶಪೂರ್ವಕವಾಗಿ ಕಾವಡಿಯಗಳು ನಡೆದುಕೊಂಡು ಹೋಗುವ ದಾರಿಯ ಉದ್ದಕ್ಕೂ ಗಾಜಿನ ಚೂರುಗಳನ್ನು ಹಾಕಿಬಿಟ್ಟಿದ್ದಾರೆ ಅಂತ ಅಲ್ಲಿ ಕಪಿಲ್ ಮಿಶ್ರಾ, ದೆಹಲಿ ಸರ್ಕಾರದಲ್ಲಿ ಮಂತ್ರಿಯಾಗಿರುವ ಕಪಿಲ್ ಮಿಶ್ರಾ ಆ ವ್ಯಕ್ತಿಯ ಯೋಗ್ಯತೆ, ಆ ವ್ಯಕ್ತಿ ಎಂತಹ ಮನಸ್ಥಿತಿಯ ವ್ಯಕ್ತಿ ಅನ್ನೋದು ಮುಂದಕ್ಕೆ ಹೇಳ್ತೀನಿ. ಆ ವ್ಯಕ್ತಿ ಟ್ವೀಟ್ ಮಾಡಿ ಅದಕ್ಕೆ FIR ಆಗಿ, ಆ ನಂತರ ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಸಹ ಒಂದು ಸಭೆಯನ್ನು ಕರೆದು ಡಿಸ್ಕಸ್ ಮಾಡ್ತಾರೆ. ಏನಿದು ಮುಸ್ಲಿಮರ ಷಡ್ಯಂತ್ರ ಅಂತ ಊರು ತುಂಬ ಸುದ್ದಿ ಮಾಡಿಬಿಡ್ತಾರೆ. ಮಾಧ್ಯಮಗಳು ನಿಮಗೆ ಗೊತ್ತೇ ಇದೆಯಲ್ಲ, ವಿಷ ಕಕ್ಕಿದ್ದು. ಒಂದು ಚಾನಲ್ ಅಂತಲ್ಲ, ಎಲ್ಲ ಚಾನಲ್ಗಳು ಕಕ್ಕಿದ್ವು. 1 ಕಿಲೋಮೀಟರ್ವರೆಗೆ ಗಾಜಿನ ಚೂರುಗಳನ್ನು ಹಾಕಿದ್ದಾರೆ. ಕಾವಡಿಯಗಳು ಬರಿಗಾಲಲ್ಲಿ ನಡೆಯೋದು, ಅವರ ಕಾಲುಗಳಿಗೆ ಚುಚ್ಚಲಿ ಅಂತ ಹಾಕಿರೋದು, ಹಾಗೆ ಹೀಗೆ ಎಲ್ಲ ರೀತಿಯಲ್ಲೂ ಕೂಡ ಧರ್ಮ ದ್ವೇಷವನ್ನು ಬಿತ್ತುವಂತಹ ಕೆಲಸವನ್ನು ಬಹಳ ಜೋರಾಗಿ ಮಾಡಿದ್ರು. ಆ ನಂತರ ಅದರ ಬಗ್ಗೆ ತನಿಖೆ ಆದ ನಂತರ ಹೊರಗೆ ಬಂತಲ್ಲ ಸತ್ಯ, ಯಾರಿಗೂ ದಮ್ಮಿಲ್ಲ, ಧ್ವನಿ ಇಲ್ಲ, ಉಸಿರಿಲ್ಲ, ಸೈಲೆಂಟ್ ಆಗಿದ್ದಾರೆ. ಏನದು ಸತ್ಯ ಅಂತಲೂ ಸಹ ಹೇಳ್ತೀನಿ. ಸೊ ಇಡೀ ಪ್ರಕರಣ ಏನು ಅಂತಂದರೆ ನಿಮಗೆ ಗೊತ್ತೇ ಇದೆ. ಈಗ ಸಾವನ್ ಕಾ ಮಹೀನಾ ಅಂತ ಕರೀತಾರೆ ಏನು ನಾರ್ತಲ್ಲಿ. ಈ ಸಂದರ್ಭದಲ್ಲಿ ಕಾವಡನ್ನು ಹೊತ್ಕೊಂಡು ಅಂದರೆ ನೀರನ್ನು ಹೊತ್ಕೊಂಡು, ಜಲವನ್ನು ಹೊತ್ಕೊಂಡು ಅವರವರ ಇಚ್ಛೆಯ ಮೇರೆಗೆ ಅಥವಾ ಅವರು ಏನು ಹರಕೆಗಳನ್ನು ಹೊತ್ತಿರ್ತಾರೆ ಅದರ ಆಧಾರದ ಮೇಲೆ ಇಲ್ಲಿಂದ ಹೋಗ್ತಾರೆ, ನಡ್ಕೊಂಡು ಹರಿದ್ವಾರಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಸಾಕಷ್ಟು ಹಿಂಸಾತ್ಮಕ ಕೃತ್ಯಗಳು ನಡೆಯೋದನ್ನು ಉತ್ತರ ಪ್ರದೇಶದಿಂದ ನಾವು ದಿನ ಬೆಳಗಾದರೆ ನೋಡ್ತಾನೆ ಇರ್ತೀವಿ. ಯಾಕಂದರೆ ಫ್ರೀ ಹ್ಯಾಂಡ್ ಕೊಟ್ಟುಬಿಟ್ಟಿದ್ದಾರೆ ಉತ್ತರ ಪ್ರದೇಶದಲ್ಲಿ BJP ಸರ್ಕಾರ. ಯೋಗಿ ಆದಿತ್ಯನಾಥ್ ಅವರ ಗೂಂಡಾಗಿರಿ ಏನು ಬೇಕಾದ್ರೂ ಮಾಡ್ಬೋದು. ಊಟ ಮಾಡ್ತಾರೆ, ಅಲ್ಲಿ ಈರುಳ್ಳಿ ಹಾಕ್ಬಿಟ್ಟಿದ್ರು ದಾಬಾದಲ್ಲಿ ಅಂತ ದಾಬಾನ ಧ್ವಂಸ ಮಾಡಿಬಿಡ್ತಾರೆ. ನಡ್ಕೊಂಡು ಹೋಗ್ತಿರ್ತಾರೆ, ಕಾರ್ ಟಚ್ ಆಗೋಯ್ತು ಅಂತ ಇಡೀ ಕಾರ್ನ ಧ್ವಂಸ ಮಾಡಿ ಬಿಸಾಕ್ತಾರೆ. ಪೊಲೀಸರು ಬಂದರೆ ಪೊಲೀಸರು ಹೊಡಿತಾರೆ. ಇವತ್ತು ಯಾವುದೋ ರೈಲ್ವೆ ಸ್ಟೇಷನಲ್ಲಿ ಆರ್ಮಿ ಯೋಧನನ್ನು ಸಹ ಹೊಡೆದಾಕಿದ್ದಾರೆ. ಹೀಗೆ ಆದರೆ ಪೊಲೀಸ್ ಮಾತ್ರ ನಿಂತ್ಕೊಂಡು ಸುಮ್ಮನೆ ನೋಡ್ತಾ ಇರುತ್ತೆ. ಸುಮ್ಮನೆ ನೋಡ್ತಿರ್ಬೇಕಷ್ಟೇ. ಅದು ಯೋಗಿ ಆದಿತ್ಯನಾಥ್ ಆಜ್ಞೆ. ಎಷ್ಟು ಹಿಂಸಾತ್ಮಕ ಕೃತ್ಯಗಳು ಪ್ರತಿದಿನ ಬರ್ತವೆ ಅಂದರೆ ಲೆಕ್ಕನೇ ಇಲ್ಲ ಅವಕ್ಕೆ. ಬಟ್ ನೋ ಆ್ಯಕ್ಷನ್. ಯಾಕೆ? ಹಿಂದುತ್ವ. ಸೊ ಅಲ್ಲಿಗೆ ಆ ಕಾವಡಿ ಹತ್ರ ಹಿಂಸಾತ್ಮಕವಾಗಿ ನಡ್ಕೊಂಡು ಹೋಗ್ತಿರುತ್ತೆ. ಅಂತಹ ಸನ್ನಿವೇಶದಲ್ಲಿ ದೆಹಲಿಯಿಂದ ಕಾವಡಿ ಹತ್ರ ಹೋಗುವಂತಹ ದಾರಿ ಇದೆಯಲ್ಲ, ಶಹಾದ್ರಾ ಏರಿಯಾ ಅನ್ನುವಂಥದ್ದು ಆ ಪ್ರದೇಶ, ಅಲ್ಲಿ ಮೊನ್ನೆ ರಾತ್ರಿ ಇದ್ದಕ್ಕಿದ್ದ ಹಾಗೆ 1 ಕಿಲೋಮೀಟರ್ಗಿಂತ ಹೆಚ್ಚು ದೂರದವರೆಗೆ ಗಾಜಿನ ಚೂರುಗಳು ರಸ್ತೆಯ ಬದಿಯಲ್ಲಿ ಕಾಣಿಸ್ಕೊಂಡವು. ನಿಜವಾಗ್ಲೂ ಶಾಕಿಂಗ್ ಅದು. ಯಾಕಂದರೆ 1 ಕಿಲೋಮೀಟರ್ವರೆಗೂ ಕಾಣಿಸ್ಕೊಳ್ಳೋದು ಸುಮ್ಮನೆ ಅಲ್ಲ, ಉದ್ದೇಶಪೂರ್ವಕವಾಗಿ ಹಾಕಿರೋ ಸಾಧ್ಯತೆಗಳೇ ಹೆಚ್ಚಿರ್ತವೆ ಅಂದ್ಕೊಳ್ಳಿ. ಆದರೂ ಅದಕ್ಕೆ ಯಾವ ರೀತಿ ಶಾಂತಿಯನ್ನು ಕಾಪಾಡಬೇಕು ಆ ರೀತಿ ಹೇಳಬೇಕಲ್ವ? ಅದಲ್ಲ. ವಿಚಾರ ತಿಳಿದ ತಕ್ಷಣ ದೆಹಲಿಯ ಮಂತ್ರಿಯಾಗಿರುವಂತಹ ಈ ಕಪಿಲ್ ಮಿಶ್ರಾ ಯಾರು ಅಂದರೆ 2020ರಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಗಳಾಗಿತ್ತು, NRC CAA ಸಂದರ್ಭ ಅದು. ಆ ಸಂದರ್ಭದಲ್ಲಿ ಪೊಲೀಸರ ಎದುರಿಗೇನೆ ಮುಸ್ಲಿಮರಿಗೆ ಧಮಕಿ ಹಾಕಿದಂತಹ ವ್ಯಕ್ತಿ, ಹಿಂಸೆಗಳಿಗೆ ಪ್ರಚೋದನೆ ಕೊಟ್ಟಂತಹ ವ್ಯಕ್ತಿ, ದ್ವೇಷ ಭಾಷಣಗಳನ್ನು ಮಾಡಿದಂತಹ ವ್ಯಕ್ತಿ. ಆದರೆ ದೆಹಲಿಯ ಪೊಲೀಸರು BJP ಕಂಟ್ರೋಲಲ್ಲಿ ಇರೋದ್ರಿಂದ, ಅಮಿತ್ ಶಾ ಕಂಟ್ರೋಲಲ್ಲಿ ಇರೋದ್ರಿಂದ ಒಂದು FIR ಆಗಿರಲಿಲ್ಲ, ಕೇಸ್ ಆಗಿರಲಿಲ್ಲ. ಬಟ್ ಮೊನ್ನೆ ಕೋರ್ಟ್ ಹೇಳ್ತು, ಕೇಸ್ ಹಾಕಿರಿ ಫಸ್ಟ್ ಅವ್ರ ಮೇಲೆ. ಎಂಥ ಹೇಳಿಕೆಗಳು ಆ ಮನುಷ್ಯ ಕೊಟ್ಟಿರೋದು! ಹಿಂಸೆಗೆ ಪ್ರಚೋದನೆ ಕೊಟ್ಟಿರುವಂತಹ ಹೇಳಿಕೆಗಳು, ದಂಗೆಗಳಿಗೆ, ದುಷ್ಕೃತ್ಯಗಳಿಗೆ ಪ್ರಚೋದನೆ ಕೊಡುವಂತಹ ಹೇಳಿಕೆಗಳು. ಕೇಸ್ ಹಾಕಿ ಅಂತ ಈಗ ಹೇಳಿದ್ದಾರೆ ಪೊಲೀಸರಿಗೆ. ಕೇಸ್ ಹಾಕೋದಕ್ಕೂ ಸಹ ನಾಟಕ ಮಾಡ್ಕೊಂಡಿದ್ದಾರೆ ದೆಹಲಿ ಪೊಲೀಸರು. ಅದೊಂದು ಕಡೆ. ಆದರೆ ಕೋರ್ಟ್ ಅಂತೂ ಹೇಳಿದೆ ಕೇಸ್ ಹಾಕಬೇಕು ಆ ವ್ಯಕ್ತಿ, ಆರೋಪಿಯ ವ್ಯಕ್ತಿ ಅಂತ. ಅಂತಹ ಬ್ಯಾಕ್ಗ್ರೌಂಡ್ ಇರುವಂತಹ ಕಪಿಲ್ ಮಿಶ್ರಾ ಟ್ವೀಟ್, ಷಡ್ಯಂತ್ರ ನಡೀತಾ ಇದೆ, ಕಾವಡಿಯಗಳಿಗೆ ತೊಂದರೆ ಕೊಡಬೇಕು ಅಂತ ಉದ್ದೇಶಪೂರ್ವಕ 1 ಕಿಲೋಮೀಟರ್ಗಿಂತ ಜಾಸ್ತಿ ಗಾಜಿನ ಚೂರುಗಳನ್ನು ಹಾಕಿಬಿಟ್ಟಿದ್ದಾರೆ. ಇಂಡೈರೆಕ್ಟಾಗಿ ಮುಸ್ಲಿಮರೇ ಹಾಕಿರೋದು ಅನ್ನೋ ರೀತಿಯಲ್ಲಿ
ಅದನ್ನು ಬರೆದು ಹಾಕಿದ್ರು. ಅದನ್ನು ನೋಡಿದ ತಕ್ಷಣ ದೆಹಲಿ ಪೊಲೀಸರು ಏನು ಶಿಸ್ತುಬದ್ಧರಾಗಿ FIR ಮಾಡಿಬಿಟ್ರು. FIR ಮಾಡಿದ್ರು. ಆನಂತರ ಅದರ ಕ್ಲೀನಿಂಗ್ ಪ್ರೊಸೆಸ್ ಎಲ್ಲ ನಡೀತು. ಇದರ ನಡುವೆ ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಸಭೆ ಬೇರೆ ಕರೆದ್ರು. ಏನು ನಡೀತಿದೆ ಇಲ್ಲಿ? ಮುಖ್ಯಮಂತ್ರಿಯ ಸಭೆ ಅಂದರೆ ದೊಡ್ಡ ಇಶ್ಯೂ ಅಲ್ವಾ ಅದು. ಇಡೀ ದೆಹಲಿಯಲ್ಲಿ ಸುದ್ದಿ ಹಬ್ಸಿದ್ರು. ಮುಸ್ಲಿಮರು ಬೇಕು ಅಂತ ಕಾವಡಿಯಾಗಳು ಹೋಗುವ ದಾರಿಯುದ್ದಕ್ಕೂ ಗಾಜಿನ ಚೂರುಗಳನ್ನು ಹಾಕಿದ್ದಾರೆ. ಅವ್ರ ಕಾಲುಗಳಿಗೆ ಗಾಯ ಆಗಬೇಕು ಅನ್ನೋದು ಅವ್ರ ಉದ್ದೇಶ. ಹೀಗೆ ಒಂದು ಸುದ್ದಿಯನ್ನು ಬಿಟ್ಟರು. ಪೂರ್ತಿ ವಾತಾವರಣವನ್ನು ಬಿಸಿ ಮಾಡಿ ಬಿಸಾಕಿದ್ರು. ಆ ನಂತರ ದೆಹಲಿ ಪೊಲೀಸರು ಒಂದು ತನಿಖೆಯನ್ನು ಕೈಗೊಂಡ್ರು, ಏನಾಗಿರಬಹುದು ಅಂತ. ಆ ತನಿಖೆಯಿಂದ ಹೊರಗೆ ಬಂದ ಸತ್ಯ ಮಾತ್ರ ಅವರಿಗೆ ಅನುಕೂಲಕರವಾಗಿರಲಿಲ್ಲ. ಹಾಗಾಗಿ ಈಗ ಬಾಯಿ ಮುಚ್ಕೊಂಡಿದ್ದಾರೆ, ಉಸಿರಿಲ್ಲ, ಮಾತಿಲ್ಲ, ಅದರ ಬಗ್ಗೆ ಚರ್ಚೆನೇ ಇಲ್ಲ. ಏನದು ಸತ್ಯ ಹೊರಗೆ ಬಂದಿರೋದಂದರೆ, ಒಂದು ಈ ರಿಕ್ಷಾದಲ್ಲಿ ಉತ್ತರ ಪ್ರದೇಶಕ್ಕೆ ಒಂದು ಗಾಜಿನ ಲೋಡ್ ಹೋಗ್ತಾ ಇತ್ತು. ಸುಮಾರು 19 ದೊಡ್ಡ ದೊಡ್ಡ ಗಾಜುಗಳು ಹೋಗ್ತಾ ಇದ್ವು, ಫ್ರೇಮ್ಗಳು. ಅವು ಯಾವುದೋ ಇನ್ನೊಂದು ಗಾಡಿಗೆ ಟಚ್ ಆಗಿ ಆ ಗಾಡಿ, ಈ ರಿಕ್ಷಾ ಅವೆಲ್ಲವೂ ಸಹ ಹೊಡೆದು ಹೋಗಿದ್ವು, ಬಿರುಕು ಬಿಟ್ಟಿದ್ದವು. ಅದು ಈ ರಿಕ್ಷಾದವನಿಗೆ ಅಷ್ಟಾಗಿ ಗಮನಕ್ಕೆ ಬಂದಿಲ್ಲ. ದಾರಿಯುದ್ದಕ್ಕೂ ಅದು ಪೀಸುಗಳು ಉದುರ್ಕೊಂಡು ಹೋಗಿದ್ದಾವೆ. ಹಾಗಾಗಿ ದಾರಿಯುದ್ದಕ್ಕೂ ಈ ರಿಕ್ಷಾ ಉದ್ದಕ್ಕೂ ಆ ಗಾಜಿನ ಚೂರುಗಳು ಬಿದ್ದಿದ್ದಾವೆ. ಸೊ ಆ ಗಾಜಿನ ಚೂರುಗಳ ಬಗ್ಗೆ CCTVಯನ್ನು ಪರಿಶೀಲನೆ ಮಾಡಿದಾಗ ಗೊತ್ತಾಯಿತು. ಆ ನಂತರ ಪೊಲೀಸರು ಆ ವ್ಯಕ್ತಿಯನ್ನು ಸಹ ತಗೊಂಬಂದರು. ಇವರ ದುರದೃಷ್ಟಕ್ಕೆ ನೋಡಿ, BJP ಅವರಿಗೆ ಈ ರಿಕ್ಷಾ ಡ್ರೈವರು ಮುಸ್ಲಿಂ ಆಗಿರಲಿಲ್ಲ. ಕುಸುಮ್ ಪಾಲ್ ಅಂತೆ ಅವನ ಹೆಸರು. ಅಲ್ಲಿಗೆ ಎಲ್ಲ ಬಾಗಿಲುಗಳು ಮುಚ್ಚೋದು ಇವ್ರಿಗೆ. ಅದನ್ನು ಧಾರ್ಮಿಕ ಭಾವನೆಗಳಿಗೆ ಕೆರಳಿಸಬೇಕು, ಅದರಿಂದನೂ ಲಾಭ ಪಡ್ಕೊಳ್ಬೇಕು ಅನ್ನುವಂತಹ ಉದ್ದೇಶಗಳಿಗೆ ಯಾವ ರೀತಿಯಾದಂತಹ ಸಹಕಾರವೂ ಸಹ ಘಟನೆಯಿಂದ ಸಿಗಲಿಲ್ಲ. ಹಾಗಾಗಿ BJPಯವರು, ಸಂಘ ಪರಿವಾರದವರು, ಇನ್ಯಾರ್ಯಾರೇನೇನಿದ್ರಲ್ಲ ಎಲ್ಲ ಸೈಲೆಂಟ್, ಅದ್ರ ಬಗ್ಗೆ ಮಾತೇ ಇಲ್ಲ. ಕುಸುಮ್ ಪಾಲ್ನ ಒಂದಷ್ಟು ವಿಚಾರಣೆ ಮಾಡಿ ಪೊಲೀಸರು ತಮ್ಮ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಉದ್ದೇಶಪೂರ್ವಕ ಅಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಅವರ ಖಾತರಿಯಾಗಿರೋದ್ರಿಂದ ಆತನನ್ನು ಬಿಟ್ಟು ಕಳಿಸಿದ್ದಾರೆ. ಅಥವಾ ಕೇಸ್ ಏನು ಮಾಡಿದಾರೋ ಇನ್ನೂ ಕ್ಲಾರಿಟಿ ಇಲ್ಲ. ಬಟ್ ಪೊಲೀಸರು ಹೇಳ್ತಿದ್ದಾರೆ, ಇದರ ಬಗ್ಗೆ ನಾವು ಷಡ್ಯಂತ್ರ ಇರಬಹುದಾ ಅನ್ನೋ ಆ್ಯಂಗಲಲ್ಲೂ ಸಹ ತನಿಖೆ ಮಾಡ್ತೀವಿ ಅಂತ. ಯಾಕೆ ಅಂದರೆ ಈ BJP ನಾಯಕರು ಅಷ್ಟು ದೊಡ್ಡ ಸುದ್ದಿ ಮಾಡಿದ್ರಲ್ಲ, ಅದಕ್ಕೇನಾದರೂ ಪುಷ್ಟಿ ಕೊಡೋದಕ್ಕೆ ಏನಾದರೂ ಹುಡುಕಬೇಕಲ್ಲ. ಪ್ಲಸ್ ಮಾಧ್ಯಮಗಳು ಈ ಸುದ್ದಿ ಹೊರಗೆ ಬಂದ ತಕ್ಷಣವೇ ಪಟ್ಟಂತ ಹಿಡ್ಕೊಂಬಿಟ್ವು. ಏನು ಕರ್ಪೂರ ಬೆಂಕಿನ ಹಂಗೆ ಕ್ಯಾಚ್ ಮಾಡುತ್ತಲ್ಲ, ಹಂಗೆ ಕ್ಯಾಚ್ ಮಾಡಿಕೊಂಡು ಏನು ಹಿಂದೂ ಮುಸ್ಲಿಂ ಅನ್ನೋ ರೀತಿಯಲ್ಲೇ ವರದಿಗಳ ಮೇಲೆ ವರದಿ, ಚರ್ಚೆಗಳ ಮೇಲೆ ಚರ್ಚೆ ಮಾಡಿಬಿಟ್ರು. ಅದಕ್ಕೂ ಒಂದು ರೀತಿಯಾದಂತಹ ಸಮಜಾಯಿಷಿ ಸಿಗೋ ರೀತಿಯಲ್ಲಿ ದೆಹಲಿ ಪೊಲೀಸರು ಏನೋ ಒಂದು ಮಾಡಬೇಕಲ್ಲ. ಹಾಗಾಗಿ ಹೇಳಿರೋದು ಅವರು ಧಾರ್ಮಿಕ ದ್ವೇಷದ ಅಥವಾ ಷಡ್ಯಂತ್ರದ ಒಂದು ಆ್ಯಂಗಲಲ್ಲೂ ಸಹ ನಾವು ತನಿಖೆ ಮಾಡ್ತೀವಿ ಅಂತ ಮಾಡ್ತಾರೆ. ಇಷ್ಟು ಕ್ಲಾರಿಟಿ ಸಿಕ್ಕಿದೆ. ಈ ರಿಕ್ಷಾದಲ್ಲಿ ಹೋಗ್ತಿದ್ದಂತಹ ಗಾಜಿನ ಫ್ರೇಮ್ಗಳು ಅಥವಾ ದೊಡ್ಡ ದೊಡ್ಡ ಗಾಜುಗಳು ಚೂರಾದವು, ಅವು ಪೀಸ್ ಆಗಿ ದಾರಿಯುದ್ದಕ್ಕೂ ಬಿದ್ದವು ಅಂತ. ಅಲ್ಲಿಗೆ ಈ ಕೇಸು ಆಲ್ಮೋಸ್ಟ್ ಮುಗಿದಂಗೆನೆ. ಇವರು ಅಂದ್ಕೊಂಡಿದ್ದ ರೀತಿಯಲ್ಲಿ ಆಗಲಿಲ್ಲ. ಎಲ್ಲಿಯೂ ಸಹ ಅಲ್ಲಿ ಮುಸ್ಲಿಂ ವಾಸನೆ ಬರಲಿಲ್ಲ. ಹಾಗಾಗಿ ಈಗ ಎಲ್ಲರೂ ಸಹ ಬಾಯಿ ಮುಚ್ಕೊಂಡಿದ್ದಾರೆ. ನಾಲಿಗೆ ಒಳಗಡೆನೇ ಇರುತ್ತೆ, ಬಾಯಿ ಒಳಗಡೆ ಮತ್ತೆ ಕೈತಾ ಇರ್ತಾರೆ ಇಂಥದ್ದು ಏನಾದರೂ ಸಿಗುತ್ತೆ ಅಂತ. ಸೊ ಇದಿಷ್ಟು ದೆಹಲಿಯಲ್ಲಿ ನಡೆದಿರುವಂತಹ ಘಟನೆ. ಕಾವಡಿಯಾಗಳಿಗೆ ದುರುದ್ದೇಶಪೂರ್ವಕವಾಗಿ ಷಡ್ಯಂತ್ರದ ಭಾಗವಾಗಿ ಅವರಿಗೆ ಗಾಯ ಮಾಡುವ ಉದ್ದೇಶದಿಂದ ಗಾಜಿನ ಚೂರುಗಳನ್ನು 1 ಕಿಲೋಮೀಟರ್ ಹಾಕಿದ್ರು ಅನ್ನೋದರ ಹಿಂದಿನ ಸತ್ಯ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.